ಹೋಟೆಲ್ ಒಂದರಲ್ಲಿ ತುಂಬು ಗರ್ಭಿಣಿ ಮಗಳು ಕೆಲಸದವಳ ಸ್ಥಿತಿಯಲ್ಲಿ ಕಂಡಾಗ ತಂದೆಗೆ ಏನಾಗಿರಬಾರದು. ವಿಶ್ವನಾಥ್ ಪ್ರೈವೇಟ್ ಸ್ಕೂಲ್ನಲ್ಲಿ ಟೀಚರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದ. ವಿಶ್ವನಾಥನಿಗೆ ಒಬ್ಬಳೇ ಮಗಳು, ಅವಳೇ ರಾಧಾ. ತನಗೆ ಬರ್ತಕ್ಕಂಥ ಸಂಬಳದಲ್ಲಿ ತನ್ನ ಜೀವನವನ್ನು ನಡೆಸುತ್ತಿದ್ದನು ವಿಶ್ವನಾಥ್. ರಾಧಾ 20 ವಯಸ್ಸಿನಲ್ಲಿ ಇರುವಾಗ ವಿಶ್ವನಾಥನ ಹೆಂಡತಿ ಆರೋಗ್ಯ ಹದಗೆಟ್ಟು ತೀರಿ ಹೋದಳು. ಆಗ ವಿಶ್ವನಾಥನ ಸಂಬಂಧಿಕರು ಹೆಂಡತಿ ತೀರಿ ಹೋದ 1 ವರ್ಷದೊಳಗೆ ಮನೆಯಲ್ಲಿ ಶುಭ ಕಾರ್ಯ ನಡೆಯಲೇಬೇಕು. ಹಾಗಾಗಿ ನಿಮ್ಮ ಮಗಳಿಗೆ ಈಗಾಗಲೇ 20 ವರ್ಷ ತುಂಬಿದೆ, ಅವಳಿಗೆ ಮದುವೆ ಮಾಡು ಎಂದು ಹೇಳಿದರು. ವಿಶ್ವನಾಥನಿಗೂ ಅದು ಸರಿ ಅನಿಸಿತು. ಹೇಗಾದರೂ ನನ್ನ ಮಗಳಿಗೆ ಈಗ 20 ವರ್ಷ ತುಂಬಿದೆ, ಮದುವೆ ಮಾಡಿದರೆ ಆಯಿತು ಎಂದು ರಾಧಾಗೆ ತಕ್ಕಂಥ ವರವನ್ನು ಹುಡುಕಲು ಪ್ರಾರಂಭಿಸುತ್ತಾನೆ. ವಿಶ್ವನಾಥನಿಗೆ ಇರೋಳು ಒಬ್ಬಳೇ ಮಗಳು. ಹಾಗಾಗಿ ತನಗಿರುವುದು ಆಸ್ತಿ ಎಂದರೆ ತಾವು ವಾಸಿಸುತ್ತಿರುವ ಮನೆ, ಅದು ಬಿಟ್ಟರೆ ಮಗಳ ಮದುವೆಗಂತ ಅವನು ಕೂಡಿಟ್ಟ 5 ಲಕ್ಷ ಹಣ ಅಷ್ಟೇ. ಹಾಗಾಗಿ ವಿಶ್ವನಾಥ್ ತನ್ನ ಯೋಗ್ಯತೆಗೆ ತಕ್ಕಂತೆ ವರವನ್ನು ಹುಡುಕುತ್ತಾ ಇರುವಾಗ ತನ್ನ ಸಂಬಂಧಿಕರ ಕಡೆಯವರು ಒಬ್ಬ ವರವನ್ನು ಕರೆದುಕೊಂಡು ಬರುತ್ತಾರೆ. ಆದರೆ ಅದೇ ಸಮಯಕ್ಕೆ ತನ್ನ ಮಗಳು ತಾನು ಪ್ರೀತಿಸಿದ ಹುಡುಗನ ಜೋಡಿ 5 ಲಕ್ಷ ಹಣದ ಸಮೇತ ಒಂದು ಲೆಟರ್ ಬರೆದಿಟ್ಟು ಓಡಿ ಹೋಗಿರುತ್ತಾಳೆ. ಅಪ್ಪ, ನಾನು ರಾಜೇಶ್ ಎಂಬ ಹುಡುಗನನ್ನು ಪ್ರೀತಿಸುತ್ತಿದ್ದೇನೆ. ಆ ವಿಷಯವನ್ನು ನಿಮ್ಮ ಬಳಿ ಹೇಳಬೇಕೆಂದರೆ ನನಗೆ ಸ್ವಲ್ಪ ಭಯ. ನೀವು ಅವನ ಜೋಡಿ ಮದುವೆ ಮಾಡಲು ಒಪ್ಪುತ್ತೀರೋ ಇಲ್ಲವೋ ಎಂಬ ಭಯದಿಂದಲೇ ನಾನು ಓಡಿ ಬಂದಿದ್ದೇನೆ. ನೀವು ಕೂಡಿಟ್ಟ ನನ್ನ ಮದುವೆಗೆ ಅಂತ 5 ಲಕ್ಷವೂ ಕೂಡ ತೆಗೆದುಕೊಂಡು ಹೋಗುತ್ತಿದ್ದೇನೆ. ನಿಮ್ಮ ಕೈಯಲ್ಲಿ ಆದರೆ ನನ್ನನ್ನು ಕ್ಷಮಿಸಿ ಬಿಡಿ ಅಪ್ಪ ಎಂದು ಬರೆದಿಟ್ಟು ಹೋಗಿರುತ್ತಾಳೆ. ಆ ಪತ್ರವನ್ನು ಓದಿದಂಥ ವಿಶ್ವನಾಥನಿಗೆ ಒಂದು ಕ್ಷಣ ಆಘಾತಕ್ಕೆ ಒಳಗಾಗುತ್ತಾನೆ. ನಂತರ ವಿಶ್ವನಾಥ್ ಸುಧಾರಿಸಿಕೊಂಡು ಇನ್ನು ಮುಂದೆ ನನ್ನ ಪಾಲಿಗೆ ನನ್ನ ಮಗಳು ಸತ್ತು ಹೋಗಿದ್ದಾಳೆ ಎಂದು ನಿರ್ಧರಿಸುತ್ತಾನೆ. ಮಗಳ ಹುಡುಕಾಟವೂ ಪ್ರಯತ್ನ ಮಾಡದೆ ವಿಶ್ವನಾಥ್ ಒಬ್ಬಂಟಿಯಾಗಿ ಜೀವನ ಕಳೆಯುತ್ತಾ ಇರುತ್ತಾನೆ. ಹೀಗೆ ಕೆಲವು ವರ್ಷ ಕಳೆಯುತ್ತದೆ. ವಿಶ್ವನಾಥ್ ಯಾವುದೋ ಒಂದು ಕೆಲಸದ ನಿಮಿತ್ತ ಬೆಂಗಳೂರಿಗೆ ಹೋಗಿರುತ್ತಾನೆ. ತನ್ನ ಕೆಲಸ ಮುಗಿಸಿಕೊಂಡು ತನ್ನ ಊರಿಗೆ ವಾಪಸ್ ಆಗುವ ಸಂದರ್ಭದಲ್ಲಿ ತನಗೆ ಹಸಿವು ಆದ ಕಾರಣ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಹೋಟೆಲ್ ಒಂದರಲ್ಲಿ ಊಟಕ್ಕೆಂದು ಹೋಗುತ್ತಾನೆ. ಊಟ ಮುಗಿಸಿಕೊಂಡು ಬರುವ ಸಂದರ್ಭದಲ್ಲಿ ಅವನಿಗೆ ಅದೇ ಹೋಟೆಲ್ನಲ್ಲಿ ತುಂಬಿದ ಗರ್ಭಿಣಿಯ ಸ್ಥಿತಿಯಲ್ಲಿ ತನ್ನ ಮಗಳು ಮುಸುರಿ ತಿಕ್ಕುವ ಕೆಲಸದವಳಾಗಿ ಅವನ ಕಣ್ಣಿಗೆ ಬೀಳುತ್ತಾಳೆ. ಆ ಒಂದು ಕ್ಷಣ ಅವನಿಗೆ ದುಃಖವಾಗುತ್ತದೆ. ಇವಳು ನನ್ನ ಮಗಳು ಹೌದೋ ಅಲ್ಲೋ ಎಂದು ಪರೀಕ್ಷಿಸಲು ಮಗಳೇ ರಾಧಾ ಎಂದು ಕೂಗುತ್ತಾನೆ. ರಾಧಾ ತಿರುಗಿ ನೋಡಿದಾಗ ತನ್ನ ಕಣ್ಣ ಮುಂದೆ ತನ್ನ ಅಪ್ಪ ಇರುವುದು ನೋಡಿ ಅವಳು ತನ್ನ ಅಪ್ಪನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಗೋಳಾಡಿ ಅಳುತ್ತಾಳೆ. ಮಗಳನ್ನು ಆ ಸ್ಥಿತಿಯಲ್ಲಿ ನೋಡಿದಾಗ ವಿಶ್ವನಾಥನಿಗೆ ತುಂಬಾ ದುಃಖವಾಗುತ್ತದೆ. ಆ ದುಃಖವನ್ನು ತಡೆದುಕೊಂಡು ಮಗಳನ್ನು ಸಮಾಧಾನ ಮಾಡಿ ಮಗಳಿಗೆ ಇಂಥ ಪರಿಸ್ಥಿತಿ ಏಕೆ ಬಂದಿದೆ ಎಂದು ವಿಚಾರಿಸಲು ಈ ಹೋಟೆಲ್ನಲ್ಲಿ ಮಾತನಾಡುವುದು ಸರಿಯಲ್ಲ ಎನಿಸಿ ಪ್ರಶಾಂತವಾದ ಜಾಗಕ್ಕೆ ಮಗಳನ್ನು ಕರೆದುಕೊಂಡು ಬರುತ್ತಾನೆ. ಏನಮ್ಮ ರಾಧಾ, ಏನು ನಿನ್ನ ಪರಿಸ್ಥಿತಿ? ಏಕೆ ಈ ಸ್ಥಿತಿಯಲ್ಲಿ ಇದ್ದೀಯಾ? ಎಲ್ಲಿ ನಿನ್ನ ಗಂಡ ಎಂದು ತಂದೆ ಮಗಳ ಬಳಿ ಪ್ರಶ್ನೆಗಳ ಸುರಿಮಳೆಯನ್ನು ಸುರಿಸುತ್ತಾನೆ. ಆಗ ರಾಧಾ, ಅಪ್ಪ, ನಾನು ನಿನಗೆ ಮಾಡಿದ ಮೋಸಕ್ಕೆ ದೇವರು ನನ್ನನ್ನು ಇಂಥ ಸ್ಥಿತಿಯಲ್ಲಿ ಇಟ್ಟಿದ್ದಾನೆ. ಅಪ್ಪ, ನನ್ನನ್ನು ದಯವಿಟ್ಟು ಕ್ಷಮಿಸು. ನಾನು ನಂಬಿ ಪ್ರೀತಿಸಿ ಮದುವೆ ಆದಂಥ ರಾಜೇಶ ನನ್ನ ಜೋಡಿ 1 ವರ್ಷ ಸಂಸಾರ ಮಾಡಿ ನನ್ನನ್ನು ಗರ್ಭಿಣಿ ಮಾಡಿ ನಾನು ತೆಗೆದುಕೊಂಡು ಬಂದಿದ್ದಂಥ 5 ಲಕ್ಷ ಹಣವನ್ನು ಕೂಡ ದೋಚಿಕೊಂಡು ನನ್ನ ಕಣ್ಣಿಗೆ ಕಾಣದಂತೆ ಓಡಿ ಹೋದನು. ನಿಮಗೆ ಮುಖ ತೋರಿಸಲು ಆಗದೆ, ಇತ್ತ ಕಡೆ ಆತ್ಮಹತ್ಯೆ ಮಾಡಿಕೊಳ್ಳಲು ಆಗದೆ, ಮುಂದೆ ಏನು ಮಾಡಬೇಕೆಂದು ತೋಚದೆ ನನ್ನ ಮತ್ತು ನನ್ನ ಹೊಟ್ಟೆಯಲ್ಲಿರುವ ಹಸು ಕೂಸಿನ ಸಲುವಾಗಿ ನಾನು ಹೋಟೆಲ್ ಒಂದರಲ್ಲಿ ಕೆಲಸಕ್ಕೆ ಸೇರಿ ಜೀವನ ನಡೆಸುತ್ತಿದ್ದೇನೆ ಅಪ್ಪ ಎಂದು ಗೋಳಾಡುತ್ತಾ ತನ್ನ ಅಪ್ಪನ ಬಳಿ ತನ್ನ ಜೀವನದಲ್ಲಿ ನಡೆದ ವಿಷಯವನ್ನು ಹೇಳಿದಳು. ತುಂಬಿದ ಗರ್ಭಿಣಿ ಸ್ಥಿತಿಯಲ್ಲಿರುವ ಮಗಳ ಪರಿಸ್ಥಿತಿಯನ್ನು ಕಂಡು ದುಃಖಿತನಾಗಿ ನಂತರ ತಾನು ಸಮಾಧಾನ ಮಾಡಿಕೊಂಡು ಮಗಳಿಗೆ ಧೈರ್ಯ ಹೇಳುತ್ತಾನೆ. ಆಗಿದ್ದು ಆಗಿ ಹೋಗಿದೆ, ಮುಂದೆ ನನ್ನ ಜೋಡಿ ನೀನು ಇರುವಂತೆ ಬಾ ಮಗಳೇ ಎಂದು ಕರೆಯುತ್ತಾನೆ. ಆಗ ಮಗಳು, ಇಲ್ಲ ಅಪ್ಪ, ನಾನು ಈ ಸ್ಥಿತಿಯಲ್ಲಿ ಊರಿಗೆ ಬಂದರೆ ಊರಿನ ಜನ ಆಡಿಕೊಳ್ಳುತ್ತಾರೆ. ನನಗೆ ಊರಿಗೆ ಬರಲು ಇಷ್ಟವಿಲ್ಲ, ನಾನು ಇಲ್ಲೇ ಜೀವನ ಮಾಡುತ್ತೇನೆ ಎಂದು ಹೇಳುತ್ತಾಳೆ. ಆಗ ಅಪ್ಪ, ಆಡಿಕೊಳ್ಳುವವರ ಬಾಯಿಯನ್ನು ಮುಚ್ಚಲು ಆಗುವುದಿಲ್ಲ ಮಗಳೇ, ನನ್ನಿಂದ ನಿನ್ನನ್ನು ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗಲು ಆಗುವುದಿಲ್ಲ ಎಂದು ಮಗಳಿಗೆ ಸಮಾಧಾನ ಮಾಡಿ ಊರಿಗೆ ವಾಪಸ್ ಆಗುವ ಸಂದರ್ಭದಲ್ಲಿ ತನ್ನ ಮಗಳನ್ನು ತನ್ನ ಜೋಡಿ ಕರೆದುಕೊಂಡು ಹೋಗುತ್ತಾನೆ. ನಂತರ ರಾಧಾ ತನ್ನ ಅಪ್ಪನ ಆಸರೆಯಲ್ಲಿ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ಆ ಮಗುವಿನ ಲಾಲನೆ ಪಾಲನೆಯಲ್ಲಿ ರಾಧಾ ಮತ್ತು ವಿಶ್ವನಾಥ್ ತಮ್ಮ ಜೀವನದ ಕಹಿ ಘಟನೆಗಳನ್ನು ಮರೆತು ಜೀವನವನ್ನು ಸಾಗಿಸುತ್ತಾ ಇರುತ್ತಾರೆ. ಈ ಕಥೆಯ ಸಾರಾಂಶ ಇಷ್ಟೇ. ಮೋಸ ಮಾಡಿದರೆ ಮತ್ತೊಂದು ದಿನ ತಮಗೂ ಕೂಡ ಮೋಸವಾಗುತ್ತದೆ. ದುಡ್ಡಿನ ಪ್ರೀತಿ ಎಂದೂ ಶಾಶ್ವತವಲ್ಲ. ಈ ಕಥೆ ನಿಮಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.